ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಶಾಂತಾಸ್ ಕಿಚನ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ಆರೋಗ್ಯಕರ ರುಚಿಕರವಾದ ಪ್ರೋಟೀನ್ ಹಾಗೂ ವಿಟಮಿನ್ ಭರಿತ ಅಂಟಿನ ಉಂಡೆಯನ್ನು ಮಾಡೋಣ. ಈ ಅಂಟಿನ ಉಂಡೆಯನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಒಂದು ದೊಡ್ಡ ಬೌಲ್ ತುರಿದ ಒಣ ಕೊಬ್ಬರಿ. ಕೊಬ್ಬರಿಯಲ್ಲಿ ಹೈ ಫೈಬರ್ ಅಂಶ ಇದ್ದು ಇದು ಕೊಲೆಸ್ಟ್ರಾಲ್ ಫ್ರೀ ಇರುತ್ತದೆ. ಹಾಗೆ ಅರ್ಧ ಬೌಲ್ ಗಸಗಸೆ. ಗಸಗಸೆ ನಿಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತದೆ ಹಾಗೂ ಬೋನಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ಅರ್ಧ ಬೌಲ್ ಗೋಡಂಬಿ. ಗೋಡಂಬಿಯನ್ನು ಕಟ್ ಮಾಡಿ ಸಣ್ಣ ಪೀಸಸ್ಗಳನ್ನಾಗಿ ಮಾಡಿಟ್ಟುಕೊಳ್ಳಬೇಕು. ಗೋಡಂಬಿಯಲ್ಲಿ ಹೈ ವಿಟಮಿನ್ಸ್ ಹಾಗೂ ದೇಹದ ತೂಕವನ್ನು ಕಮ್ಮಿ ಮಾಡಲು ಸಹಾಯ ಮಾಡುತ್ತದೆ. ಹಾಗೆ ಅರ್ಧ ಬೌಲ್ ಆಳ್ವಿ. ಆಳ್ವಿಯಿಂದ ನೀವು ಹಿಮೋಗ್ಲೋಬಿನ್ ಸಮಸ್ಯೆಯನ್ನು ದೂರ ಮಾಡಬಹುದು, ಏಕೆಂದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಐರನ್, ವಿಟಮಿನ್ ಸಿ ಹಾಗೂ ಫೋಲಿಕ್ ಆಸಿಡ್ ಇರುತ್ತದೆ. ಹಾಗೆ ಅರ್ಧ ಬೌಲ್ ಅಂಟು. ಅಂಟು ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಉತ್ತಮವಾಗಿಸುತ್ತದೆ. ಹಾಗೆ ಇದು ಬಹಳ ಶಕ್ತಿದಾಯಕವಾಗಿದೆ. ಹಾಗೆ ಅರ್ಧ ಬೌಲ್ ಬಾದಾಮಿ ಬೀಜಗಳು. ಇವುಗಳನ್ನು ಕೂಡ ನಾವು ಕಟ್ ಮಾಡಿ ಸಣ್ಣ ಪೀಸಸ್ಗಳನ್ನಾಗಿ ಮಾಡಿಟ್ಟುಕೊಳ್ಳಬೇಕು. ಬಾದಾಮಿ ಬೀಜಗಳಲ್ಲಿ ವಿಟಮಿನ್ ಇ ಹಾಗೂ ಪ್ರೋಟೀನ್ ಅಂಶ ಹೇರಳವಾಗಿ ಇರುತ್ತದೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುತ್ತದೆ. ಹಾಗೆ ಒಂದು ಬೌಲ್ ಒಣ ಖಜೂರ. ಒಣ ಖಜೂರದಲ್ಲಿ ವಿಟಮಿನ್ ಬಿ2, ಬಿ3, ಬಿ6, ಪೊಟ್ಯಾಷಿಯಂ ಇರುತ್ತದೆ. ಇದು ಎಲುಬಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ಅಲರ್ಜಿಯನ್ನು ನಿಯಂತ್ರಿಸುತ್ತದೆ. ಹಾಗೆ ಒಂದು ಬೌಲ್ ಪುಡಿ ಮಾಡಿದ ಬೆಲ್ಲ. ಬೆಲ್ಲ ರಕ್ತವನ್ನು ಶುದ್ಧಗೊಳಿಸುತ್ತದೆ. ಹಾಗೆ ಇದರಲ್ಲಿ ಹೈ ಐರನ್ ಹಾಗೂ ಮಿನರಲ್ಸ್ ಇರುತ್ತದೆ. ಹಾಗೆ ಅರ್ಧ ಬೌಲ್ ಒಣದ್ರಾಕ್ಷಿ. ಒಣದ್ರಾಕ್ಷಿ ಬ್ಲಡ್ ಪ್ರೆಷರನ್ನು ನಿಯಂತ್ರಿಸುತ್ತದೆ. ಇದರಲ್ಲಿ ಹೆಚ್ಚಿನ ವಿಟಮಿನ್ ಅಂಶ ಇರುತ್ತದೆ. ಹಾಗೆ ಅರ್ಧ ಬೌಲ್ ತುಪ್ಪ. ತುಪ್ಪವು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದು ಇಮ್ಯುನಿಟಿ ಪವರನ್ನು ಹೆಚ್ಚಿಸುತ್ತದೆ. ಬನ್ನಿ ಈಗ ಮತ್ತೊಮ್ಮೆ ಎಲ್ಲ ಸಾಮಗ್ರಿಗಳನ್ನು ಬೇಗನೆ ನೋಡಿಕೊಳ್ಳೋಣ. ಮೊದಲಿಗೆ ತುರಿದ ಒಣ ಕೊಬ್ಬರಿಯನ್ನು ನಾನ್ ಸ್ಟಿಕ್ ಪ್ಯಾನಿನಲ್ಲಿ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿದುಕೊಳ್ಳೋಣ. ಗಮನಿಸಬೇಕಾದ ಅಂಶವೇನೆಂದರೆ ಕೊಬ್ಬರಿ ಬಹಳ ಕೆಂಪಗೆ ಆಗುವವರೆಗೂ ಹುರಿಯಬಾರದು. ಸ್ವಲ್ಪ ಹೊತ್ತು ಹುರಿದರೆ ಸಾಕು. ಹುರಿದ ಕೊಬ್ಬರಿಯನ್ನು ಮತ್ತೊಂದು ದೊಡ್ಡ ಪಾತ್ರೆಯಲ್ಲಿ ತೆಗೆದಿಟ್ಟುಕೊಳ್ಳೋಣ. ಅದಾದ ನಂತರ ನಾವು ಪ್ಯಾನಿನಲ್ಲಿ ಗಸಗಸೆಯನ್ನು ಹಾಕಿ ಹುರಿದುಕೊಳ್ಳೋಣ. ಹುರಿದ ಗಸಗಸೆಯನ್ನು ಕೊಬ್ಬರಿ ಹಾಕಿದ ಪಾತ್ರೆಯಲ್ಲಿ ಹಾಕಿಕೊಳ್ಳೋಣ. ಈಗ ಪ್ಯಾನಿನಲ್ಲಿ 2 ಸ್ಪೂನ್ ತುಪ್ಪವನ್ನು ಹಾಕಿ ಒಣ ದ್ರಾಕ್ಷಿಯನ್ನು ಫ್ರೈ ಮಾಡಿಕೊಳ್ಳೋಣ. ನಂತರ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕಿ ಅಂಟನ್ನು ಹುರಿದುಕೊಳ್ಳಬೇಕು. ಅಂಟನ್ನು ತುಪ್ಪದಲ್ಲಿ ಹುರಿದಾಗ ಈ ರೀತಿ ಚೆನ್ನಾಗಿ ಹಗುರ ಹಾಗೂ ಉಬ್ಬಿಕೊಂಡು ಬರುತ್ತದೆ. ಹುರಿದ ಅಂಟನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಟುಕೊಳ್ಳಬೇಕು. ನಂತರ ಸ್ವಲ್ಪ ತುಪ್ಪವನ್ನು ಹಾಕಿ ಕಟ್ ಮಾಡಿರುವ ಬಾದಾಮಿ ಹಾಗೂ ಗೋಡಂಬಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳೋಣ. ಫ್ರೈ ಮಾಡಿದ ಬಾದಾಮಿ ಹಾಗೂ ಗೋಡಂಬಿಯನ್ನು ಕೊಬ್ಬರಿ ಇರುವ ಪಾತ್ರೆಯಲ್ಲಿ ಹಾಕಿಕೊಳ್ಳೋಣ. ನಂತರ 2 ಸ್ಪೂನ್ ತುಪ್ಪವನ್ನು ಹಾಕಿ ಕುಟ್ಟಿ ಪುಡಿ ಮಾಡಿರುವ ಒಣ ಖಜೂರವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಟ್ಟುಕೊಳ್ಳಬೇಕು. ಒಣ ಖಜೂರವು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಕೂಡ ಒಂದು ಬೌಲ್ನಲ್ಲಿ ತೆಗೆದಿಟ್ಟುಕೊಳ್ಳಬೇಕು. ಈಗ ಹುರಿದ ಅಂಟನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳೋಣ. ಪುಡಿ ಆದ ನಂತರ ಅದನ್ನು ಕೊಬ್ಬರಿ ಇರುವ ಪಾತ್ರೆಯಲ್ಲಿ ಹಾಕಿಕೊಳ್ಳೋಣ. ನಂತರ 4 ಸ್ಪೂನ್ ಅದರಲ್ಲಿ ಆಳ್ವಿಯನ್ನು ಹಾಕೋಣ.
ಇದೇ ರೀತಿ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡಿದ ಒಣ ಖರ್ಜೂರದ ಪೌಡರನ್ನು ಹಾಕಿಕೊಳ್ಳೋಣ. ಅದಾದ ನಂತರ ಪ್ಯಾನಿನಲ್ಲಿ 2 ಸ್ಪೂನ್ ತುಪ್ಪವನ್ನು ಹಾಕಿ 1 ಬೌಲ್ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳೋಣ. ತುಪ್ಪವು ಚೆನ್ನಾಗಿ ಕರಗಿದ ನಂತರ ಅದನ್ನು ಕೊಬ್ಬರಿ ಇರುವ ಪಾತ್ರೆಯಲ್ಲಿ ಹಾಕಿಕೊಳ್ಳೋಣ. ಈಗ ಎಲ್ಲವನ್ನು ಚೆನ್ನಾಗಿ ನಿಧಾನವಾಗಿ ಕಲಸಿಕೊಳ್ಳಬೇಕು. ಎಲ್ಲವೂ ಚೆನ್ನಾಗಿ ಕಲಸಿಕೊಂಡ ನಂತರ ಈ ರೀತಿ ಮಿಶ್ರಣದ ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಿಟ್ಟುಕೊಳ್ಳಬೇಕು. ನೋಡಿ, ಈ ಥರ ಎಲ್ಲ ಉಂಡೆಗಳನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಈಗ ನಮ್ಮ ಸ್ವಾದಿಷ್ಟವಾದ ಎಲ್ಲ ಪೌಷ್ಟಿಕಾಂಶವುಳ್ಳ ಅಂಟಿನ ಉಂಡೆಗಳು ಸಿದ್ಧವಾಗಿವೆ. ನೀವು ಇವುಗಳನ್ನು ಮಕ್ಕಳ ಜೊತೆ ಯಾವ ಸಮಯದಲ್ಲಾದರೂ ಸವಿಯಬಹುದು. ಆದರೆ ಬೆಳಗ್ಗೆ ಹೊತ್ತು ಈ ಅಂಟಿನ ಉಂಡೆಯನ್ನು ಸವಿದರೆ ಅಂಟಿನ ಉಂಡೆಯ ನ್ಯೂಟ್ರಿಷನ್ ವ್ಯಾಲ್ಯೂ ಪೂರ್ಣ ಪ್ರಮಾಣದಲ್ಲಿ ಅದು ನಿಮಗೆ ದೊರೆಯುತ್ತದೆ. ಇದೇ ರೀತಿ ಸರಳವಾದ ಹಾಗೂ ಸುಲಭವಾದ ಅಡುಗೆಗಳನ್ನು ಕಲಿಯಲು ವಿಡಿಯೋನ ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಸಲಹೆಗಳನ್ನು ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.